ಹಲೋ, ಏನು ದೊಡ್ಡ ಮನುಷ್ಯರು ನಮಗೆ ಫೋನ್ ಮಾಡಿಬಿಟ್ಟಿದ್ದೀರಾ? ಹಲೋ ಸ್ವಾಮಿ, ಅವಾಗ ನೀವೇ ಫೋನ್ ಮಾಡ್ತಾ ಇರಬೇಕು. ನನ್ನ ಮಗಳು ಹೆಂಗಿದ್ದಾಳೆ, ಏನು ಮಾಡ್ತಾ ಇದ್ದಾಳೆ ಎಲ್ಲ ಹೇಳ್ಬೇಕು. ನಾವೇ ಫೋನ್ ಮಾಡೋಕ್ಕಾಗಲ್ಲ. ಹೇಗಿದ್ದಾಳೆ ನನ್ನ ಮಗಳು? ಹೊಂದ್ಕೊಂಡಿದ್ದಾಳೆ ತಾನೆ? ಅವಳಿಗೇನು ತೊಂದರೆ ತಾಪತ್ರಯ ಆಗಬಾರ್ದು. ಹಂಗೇನಾದ್ರೂ ಆಯ್ತು ಅಂದ್ರೆ ನಾವೇ ಅಲ್ಲಿಗೆ ಬಂದು ನೋಡ್ಕೊಬರ್ಬೇಕಾಗುತ್ತೆ. ನೀವು ಈ ಮನೆಗೆ ಬರೋ ಟೈಮ್ ಬಂದಿದೆ, ಅದಕ್ಕೆ ಫೋನ್ ಮಾಡಿದ್ದೀನಿ. ಅಯ್ಯೋ 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 ಅಯ್ಯೋ! ಏನಾಯ್ತು? ಯಾರು? ಯಾಕೆ ಹಿಂಗ್ ಬೊಬ್ಬೆ ಇಡ್ತಿದ್ದೀರಾ? ಸುಮ್ಮನೆ ಇರೇ. ಏನ್ರಿ, ಏನ್ ಮಾಡಿರಿ ನನ್ನ ಮಗಳಿಗೆ? ಬಡವ್ರ ಮನೆ ಹುಡುಗಿ ಅಂದ್ಕೂಡ್ಲೆ ಏನೋ ಚಿತ್ರಹಿಂಸೆ ಕೊಟ್ಟಿರ್ತೀರ ನೀವು. ಅಥವಾ ನೀವ್ ಯಾರು ಇಲ್ಲದೆ ಮದುವೆ ನಡೀತು ಅಂತ ಈ ಮದುವೆ ಒಪ್ಕೊಳ್ಳೋದೇ ಇಲ್ಲ ಅಂತ ತೀರ್ಮಾನ ಮಾಡ್ಬಿಟ್ರ? ಅಂದ್ರೆ ಈಗ ಅವಳ ಮನೆಗೆ ವಾಪಸ್ ಕಳಿಸ್ತಾ ಇದ್ದೀರಾ? ಕರ್ಕೊಂಡು ಹೋಗಿ ನೀವು ಬನ್ನಿ ಅಂತ ಕರಿತಾ ಇದ್ದೀರಾ? ಅಯ್ಯೋ ದೇವ್ರೆ! ನೋಡಿ, ಇದೆಲ್ಲ ಸರಿ ಇರಲ್ಲ. ನಮ್ಮ ಹುಡುಗಿನ ಮದುವೆ ಮಾಡಿ ಕಳ್ಸಿದೀವಿ, ನೀವು ಅಲ್ಲಿ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ. ಸ್ವಲ್ಪ ಸಮಾಧಾನ. ಶಾಸ್ತ್ರ ಇಟ್ಕೊಂಡಿದ್ದೀವಿ, ನೀವೆಲ್ಲರೂ ಬರಬೇಕು. ನಿಮ್ಮ ಕಡೆಯವ್ರು ಯಾರೇ ಇದ್ರು, ಎಷ್ಟೇ ಜನ ಇದ್ರು ಇಲ್ಲಿಗೆ ಬರಬೇಕು. ಬಂದು ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬೇಕು. ಓ, ಅದ ವಿಷಯ. ಆಯ್ತಾಯ್ತು, ನಾನು ಬರ್ತೀನಿ. ಜೊತೆಗೆ ಒಟಾರದಲ್ಲಿ ಇರೋರು ಎಲ್ಲರನ್ನೂ ಕರ್ಕೊ ಬರ್ತೀನಿ. ಆಯ್ತು. ಯಾರ್ದ್ರಿ ಫೋನು? ಏನಾಯ್ತು? ನಿಮ್ ಮಗಳ ಮನೆಯಿಂದ ಮೂರ್ತಿ ಫೋನ್ ಮಾಡಿದ್ದ. ತಾಳಿ ಶಾಸ್ತ್ರ ಇಟ್ಕೊಂಡವ್ರಂತೆ. ಅದಕ್ಕೆ ನಮ್ಮನ್ನ ನಮ್ಮ ಪರಿವಾರ ಎಲ್ಲ ಬರ್ಬೇಕಂತೆ. ರೇವತಿ, ಬೀಗರ ಮನೆಗೆ ಹೋಗೋ ಟೈಮ್ ಬಂತು ಕಣೆ. ನಿನ್ನ ಮಗಳನ್ನ ನೀನ್ ನೋಡೋ ದಿನ ಬಂತು ರೇವತಿ. ಎಲ್ಲ ರೆಡಿ ಮಾಡ್ಕೋ. ನಾಳೆ ನಾವು ಧರ್ಮೇಂದ್ರ ಪ್ರಧಾನ್ ಮನೆಗೆ ಹೋಗ್ತಾ ಇದ್ದೀವಿ. ಆರಾಧನನ್ನ ನೋಡ್ಬೋದು ಅಂತ ನನ್ಗೇನೋ ಹೋಗಕ್ ಖುಷಿನೇ. ಆದ್ರೆ ಈ ಮನುಷ್ಯ ನನ್ ಜೊತೆ ಬರ್ತಾರೆ. ಇಷ್ಟೊಂದು ಹಸ್ಬಿಡ್ಕೊಂಡು ನನ್ನ ಮೇಲಿರೋ ಕೋಪಕ್ಕೆ ಹಸುವೆ ಇಲ್ಲ ಅಂತ ಹೇಳ್ತಿದ್ಯಲ್ಲಮ್ಮ. ನೋಡಕ್ಕ, ನಾನು ಅಮ್ಮನ ಹತ್ರ ಬಂದು ಮಾತಾಡದೆ ಹೋಗಿದ್ರೆ ಈ ಸಿಟ್ಟು ಹೀಗೆ ಇರ್ತಿತ್ತು. ಈಗ ನೋಡು, ಅಮ್ಮ ಮಗನ ಮಧ್ಯ ಎಲ್ಲ ಸರಿ ಹೋಯ್ತು. ನಾನು ಈ ಅಮ್ಮ ಮಗನ ಮಧ್ಯೆ ಬಿರುಕು ತರಬೇಕು ಅಂದ್ಕೊಂಡ್ರೆ 5 ನಿಮಿಷದಲ್ಲಿ ಎಲ್ಲ ಸರಿ ಹೋಗ್ಬಿಡ್ತಲ್ಲ. ಸುಶಾಂತ್, ನಂದೊಂದು ಪ್ರಶ್ನೆ ಕೇಳಮ್ಮ. ನಿನಗೀಗ ನೀನ್ ಮಾಡಿದ ತಪ್ಪು ಅಂತ ಗೊತ್ತಾಗಿದೆ ಅಲ್ವಾ? ಯಾವ ತಪ್ಪಮ್ಮ? ಅದೇ ಈಗಷ್ಟೇ ಹೇಳಿದ್ಯಲ್ಲ, ನಾನ್ ಮಾಡಿದ ತಪ್ಪಾಯ್ತು ಅಂತ. ಮದ್ವೆನಾ? ಸುಶಾಂತ್, ತಪ್ಪು ಎಲ್ರೂ ಮಾಡ್ತಾರೆ. ಆದ್ರೆ ಕೆಲವೊಂದು ಸಂದರ್ಭಗಳು ನಾವ್ ಅನ್ಕೊಳ್ದೆ ಇದ್ರು ನಮ್ ಕೈಯಲ್ಲಿ ತಪ್ಪು ಮಾಡಿಸ್ಬಿಡ್ತದೆ. ನನ್ನ ಮಗ ಈ ಅಮ್ಮನಿಗೆ ಹೇಳ್ದೇನೆ ಇಷ್ಟು ದೊಡ್ಡ ನಿರ್ಧಾರನ ಅವನ ಜೀವನದಲ್ಲಿ ತಗೊಂಡಿದ್ದಾನಲ್ಲ, ನನಗ್ ಗೊತ್ತು ಅದೇನೋ ಒಂದು ತಪ್ಪಾಗಿದೆ ಅಂತ. ಆ ತಪ್ಪನ್ನ ಸರಿ ಮಾಡ್ಕೋಕಲ್ಲ. ಹಲೋ, ಏನು ದೊಡ್ಡ ಮನುಷ್ಯರು ನಮಗೆ ಫೋನ್ ಮಾಡಿಬಿಟ್ಟಿದ್ದೀರಾ? ಹಲೋ ಸ್ವಾಮಿ, ಅವಾಗ ನೀವೇ ಫೋನ್ ಮಾಡ್ತಾ ಇರಬೇಕು. ನನ್ನ ಮಗಳು ಹೆಂಗಿದ್ದಾಳೆ, ಏನು ಮಾಡ್ತಾ ಇದ್ದಾಳೆ ಎಲ್ಲ ಹೇಳ್ಬೇಕು. ನಾವೇ ಫೋನ್ ಮಾಡೋಕ್ಕಾಗಲ್ಲ. ಹೇಗಿದ್ದಾಳೆ ನನ್ನ ಮಗಳು? ಹೊಂದ್ಕೊಂಡಿದ್ದಾಳೆ ತಾನೆ? ಅವಳಿಗೇನು ತೊಂದರೆ ತಾಪತ್ರಯ ಆಗಬಾರ್ದು. ಹಂಗೇನಾದ್ರೂ ಆಯ್ತು ಅಂದ್ರೆ ನಾವೇ ಅಲ್ಲಿಗೆ ಬಂದು ನೋಡ್ಕೊಬರ್ಬೇಕಾಗುತ್ತೆ. ನೀವು ಈ ಮನೆಗೆ ಬರೋ ಟೈಮ್ ಬಂದಿದೆ, ಅದಕ್ಕೆ ಫೋನ್ ಮಾಡಿದ್ದೀನಿ. ಅಯ್ಯೋ 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 ಅಯ್ಯೋ!
ಏನಾಯ್ತು? ಯಾರು? ಯಾಕೆ ಹಿಂಗ್ ಬೊಬ್ಬೆ ಇಡ್ತಿದ್ದೀರಾ? ಸುಮ್ಮನೆ ಇರೇ. ಏನ್ರಿ ಏನ್ ಮಾಡಿರಿ ನನ್ನ ಮಗಳಿಗೆ? ಬಡವ್ರ ಮನೆ ಹುಡುಗಿ ಅಂದ್ಕೂಡ್ಲೆ ಏನೋ ಚಿತ್ರಹಿಂಸೆ ಕೊಟ್ಟಿರ್ತೀರ ನೀವು, ಅಥವಾ ನೀವ್ ಯಾರು ಇಲ್ದೆ ಮದುವೆ ನಡೀತು ಅಂತ ಈ ಮದುವೆ ಒಪ್ಕೊಳ್ಳೋದೇ ಇಲ್ಲ ಅಂತ ತೀರ್ಮಾನ ಮಾಡ್ಬಿಟ್ರ? ಅಂದ್ರೆ ಈಗ ಅವಳ ಮನೆಗೆ ವಾಪಸ್ ಕಳಿಸ್ತಾ ಇದ್ದೀರಾ? ಕರ್ಕೊಂಡು ಹೋಗಿ ನೀವು ಬನ್ನಿ ಅಂತ ಕರಿತಾ ಇದ್ದೀರಾ? ಅಯ್ಯೋ ದೇವ್ರೆ ರೀ. ನೋಡಿ ಇದೆಲ್ಲ ಸರಿ ಇರಲ್ಲ. ನಮ್ಮ ಹುಡುಗಿನ ಮದುವೆ ಮಾಡಿ ಕಳ್ಸಿದೀವಿ, ನೀವು ಅಲ್ಲಿ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ. ಓ ಓ ಓ ಸ್ವಲ್ಪ ಸಮಾಧಾನ. ತಾಳಿಶಾಸ್ತ್ರ ಇಟ್ಕೊಂಡಿದ್ದೀವಿ, ನೀವೆಲ್ಲರೂ ಬರಬೇಕು. ನಿಮ್ಮ ಕಡೆಯವ್ರು ಯಾರೇ ಇದ್ರು ಎಷ್ಟೇ ಜನ ಇದ್ರು ಇಲ್ಲಿಗೆ ಬರಬೇಕು, ಬಂದು ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬೇಕು. ಓ ಅದ ವಿಷಯ. ಆಯ್ತಾಯ್ತು, ನಾನು ಬರ್ತೀನಿ. ಜೊತೆಗೆ ವಟಾರದಲ್ಲಿ ಇರೋರು ಎಲ್ಲರನ್ನೂ ಕರ್ಕೊ ಬರ್ತೀನಿ. ಆಯ್ತು. ರೀ ಯಾರ್ದ್ರಿ ಫೋನು? ಏನಾಯ್ತು? ಹಾ, ನಿಮ್ ಮಗಳ ಮನೆಯಿಂದ ಮೂರ್ತಿ ಫೋನ್ ಮಾಡಿದ್ದ. ತಾಳಿ ಶಾಸ್ತ್ರ ಇಟ್ಕೊಂಡವ್ರಂತೆ, ಅದಕ್ಕೆ ನಮ್ಮನ್ನ ನಮ್ಮ ಪರಿವಾರ ಎಲ್ಲ ಬರ್ಬೇಕಂತೆ. ರೇವತಿ, ಬೀಗರ ಮನೆಗೆ ಹೋಗೋ ಟೈಮ್ ಬಂತು ಕಣೆ. ನಿನ್ನ ಮಗಳನ್ನ ನೀನ್ ನೋಡೋ ದಿನ ಬಂತು ರೇವತಿ. ಎಲ್ಲ ರೆಡಿ ಮಾಡ್ಕೋ. ನಾಳೆ ನಾವು ಧರ್ಮೇಂದ್ರ ಪ್ರಧಾನ್ ಮನೆಗೆ ಹೋಗ್ತಾ ಇದ್ದೀವಿ. ಆರಾಧನನ್ನ ನೋಡ್ಬೋದು ಅಂತ ನನ್ಗೇನೋ ಹೋಗಕ್ ಖುಷಿನೇ, ಆದ್ರೆ ಈ ಮನುಷ್ಯ ನನ್ ಜೊತೆ ಬರ್ತಾರೆ. ಇಷ್ಟೊಂದು ಹಸ್ಬಿಡ್ಕೊಂಡು ನನ್ನ ಮೇಲಿರೋ ಕೋಪಕ್ಕೆ ಹಸುವೆ ಇಲ್ಲ ಅಂತ ಹೇಳ್ತಿದ್ಯಲ್ಲಮ್ಮ. ನೋಡಕ್ಕ, ನಾನು ಅಮ್ಮನ ಹತ್ರ ಬಂದು ಮಾತಾಡದೆ ಹೋಗಿದ್ರೆ ಈ ಸಿಟ್ಟು ಹೀಗೆ ಇರ್ತಿತ್ತು. ಈಗ ನೋಡು, ಅಮ್ಮ ಮಗನ ಮಧ್ಯ ಎಲ್ಲ ಸರಿ ಹೋಯ್ತು. ನಾನು ಈ ಅಮ್ಮ ಮಗನ ಮಧ್ಯೆ ಬಿರುಕು ತರಬೇಕು ಅನ್ಕೊಂಡ್ರೆ 5 ನಿಮಿಷದಲ್ಲಿ ಎಲ್ಲ ಸರಿ ಹೋಗ್ಬಿಡ್ತಲ್ಲ. ಸುಶಾಂತ್, ನಂದೊಂದು ಪ್ರಶ್ನೆ ಕೇಳಮ್ಮ. ನಿನಗೀಗ ನೀನ್ ಮಾಡಿದ ತಪ್ಪು ಅಂತ ಗೊತ್ತಾಗಿದೆ ಅಲ್ವಾ? ಯಾವ ತಪ್ಪಮ್ಮ? ಅದೇ ಈಗಷ್ಟೇ ಹೇಳಿದ್ಯಲ್ಲ, ನಾನ್ ಮಾಡಿದ ತಪ್ಪಾಯ್ತು ಅಂತ. ಮದ್ವೆನಾ? ಸುಶಾಂತ್, ತಪ್ಪು ಎಲ್ರೂ ಮಾಡ್ತಾರೆ. ಆದ್ರೆ ಕೆಲವೊಂದು ಸಂದರ್ಭಗಳು ನಾವ್ ಅನ್ಕೊಳ್ದೆ ಇದ್ರೂ ನಮ್ ಕೈಯಲ್ಲಿ ತಪ್ಪು ಮಾಡಿಸ್ಬಿಡ್ತದೆ. ನನ್ನ ಮಗ ಈ ಅಮ್ಮನಿಗೆ ಹೇಳ್ದೇನೆ ಇಷ್ಟು ದೊಡ್ಡ ನಿರ್ಧಾರನ ಅವನ ಜೀವನದಲ್ಲಿ ತಗೊಂಡಿದ್ದಾನಲ್ಲ, ನನಗ್ ಗೊತ್ತು ಅದೇನೋ ಒಂದು ತಪ್ಪಾಗಿದೆ ಅಂತ. ಆ ತಪ್ಪನ್ನ ಸರಿ ಮಾಡ್ಕೋ ಕಂದ.